ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು DVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ತಮ್ಲೈನಲ್ಲೇ ನೋಡಿ ಅರ್ಥ ಆಗಿರ್ಬೇಕು ಅನ್ಸುತ್ತೆ ನಿಮಗೆ. ಈ ಇನ್ಸ್ಟಾಗ್ರಾಮ್ ಅಲ್ಲೇ ಫುಲ್ ಟ್ರೆಂಡಿಂಗ್ ಇರುವಂತ ವಿಡಿಯೋ ಇದು. ಫೋಟೋ ಎಡಿಟಿಂಗ್ ಮಾಡೋದು ನೋಡಿ, ಹೊಸ ಆಪ್ಷನ್ ಕೊಟ್ಟಿದ್ದಾನೆ. ಸ್ಟೋರಿ ಮೇಲೆ ನೀವು ರಿಟರ್ನ್ ಬಂದು ನೋಡಿ, ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಆ ಫೋಟೋನ ಆಡ್ ಮಾಡ್ಕೋಬಹುದು. ಆಡ್ ಮಾಡ್ಕೊಂಡು ಈ ಫೋಟೋನ ಡ್ರೆಸ್ ಚೇಂಜ್ ಮಾಡಬಹುದು, ಮತ್ತೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಬಹುದು. ನೋಡಿ ಇವಾಗ ತೋರಿಸ್ತೀನಿ ನಿಮಗೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟೈಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಆಪ್ಷನ್ ಕೊಟ್ಟಿರ್ತಾನೆ. ಬ್ಯಾಕ್ ಗ್ರೌಂಡ್ ಏನಾದ್ರು ರಿಮೂವ್ ಮಾಡ್ಬೇಕಿತ್ತಂದ್ರೆ ರಿಮೂವ್ ಬ್ಯಾಕ್ ಗ್ರೌಂಡ್ ಕೊಡಿ, ಇಲ್ಲ ಏನಾದ್ರು ಆಡ್ ಮಾಡ್ಬೇಕಾಗಿತ್ತಂದ್ರೆ ಆಡ್ ಅಂತ ಕೊಡಿ, ಇಲ್ಲ ಚೇಂಜ್ ಮಾಡೋದಿತ್ತಂದ್ರೆ ಚೇಂಜ್ ಅಂತ ಕೊಡಿ. ನೋಡಿ ಇವಾಗ ನಾನು ಡ್ರೆಸ್ ನ ಚೇಂಜ್ ಮಾಡಬೇಕಾಗಿದೆ. ಡ್ರೆಸ್ ಇವಾಗ ಹಾಕ್ತೀನಿ. ಇಲ್ಲಿ ಚೇಂಜ್ ಅಂತ ಇದೆ ಆಲ್ರೆಡಿ. ದಿಸ್ ಡ್ರೆಸ್ ವೇಟ್ ಮಾಡಿ. ದಿಸ್ ಡ್ರೆಸ್ ರೆಡ್ ಕಲರ್ ಆಡ್, ಈ ತರ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಇಲ್ಲಿ ಬ್ಲೂ ಕಲರ್ಡ್ ಸಿಂಬಲ್ ಇದೆ ನೋಡಿ, ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇವಾಗ ಆ ಡ್ರೆಸ್ ನ ನಿಮಗೆ ಕಲರ್ ಚೇಂಜ್ ಮಾಡಿ ಕೊಡುತ್ತೆ. ನೋಡ್ತಾ ಇರ್ಬೋದು, ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಮತ್ತೆ ವಾಟ್ಸ್ಆಪ್ ಅಲ್ಲಿ ಒಳ್ಳೊಳ್ಳೆ ಫೀಚರ್ ಬಂದಿದೆ, ನೋಡ್ತಾ ಇದ್ದೀರಾ. ಇವಾಗ ಮೊದಲು ಈ ತರ ಇತ್ತು, ಇವಾಗ ಈ ತರ ಡಿಸೈನ್ ನ ಚೇಂಜ್ ಮಾಡಿ ಕೊಟ್ಟಿದೆ. ನೀವು ಚೆಕ್ ಮಾಡಿಬಿಟ್ಟು ನೋಡ್ಬೋದು ನೀವು, ಇದು ಯಾವುದೇ ತರಹದ ಫೇಕ್ ಅಲ್ಲ. ನೋಡಿ ರಿಟರ್ನ್ ಅಂತಿದೆ ನೋಡಿ, ಇನ್ನೊಂದ್ ಮೇಲೆ ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ ಒಂದ್ 5-6 ಫೋಟೋಗಳು ನೀವು ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ರಿಟರ್ನ್ ಅಂತ ಕೊಟ್ಟರೆ ಇರುತ್ತೆ ನೋಡಿ, ರಿಪೋರ್ಟ್ ನೋಡಿ, ರಿಪೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ವೈಟ್ ಏನು ಓಡ್ನಿ ತರ ಇದೆ ನೋಡಿ, ಅದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದೆ. ಇವಾಗ ಇಲ್ಲಿ ಇನ್ನೊಂದ್ಸರಿ ನೀವು ರಿಟರ್ನ್ ಕೊಟ್ರೆ ಬೇರೆದು ಚೇಂಜ್ ಮಾಡಿ ಕೊಡುತ್ತೆ. ಮತ್ತೆ ಸಿನಿಮ್ಯಾಟಿಕ್ ಬ್ಯಾಕ್ ಗ್ರೌಂಡ್ ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಆಡ್ ಮಾಡಬೇಕಾಗಿತ್ತು ಅಂದ್ರೂ ಆಡ್ ಮಾಡಬಹುದು. ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ತರ ಕ್ಲಿಕ್ ಮಾಡಿಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನ್ ಆಪ್ಷನ್ಸ್ ಮೇಲೆ ಕೊಟ್ಬಿಟ್ರೆ ಫೋಟೋ ಸೇವ್ ಆಗುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ಫೋಟೋನು ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡಿ, ಇದು ನಾರ್ಮಲ್ ಫೋಟೋ ಇದೆ. ಇದಕ್ಕೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೀಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಕೊಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ಸಿನಿಮ್ಯಾಟಿಕ್ ಬ್ಯಾಕ್ ಗ್ರೌಂಡ್ HD ಫೋಟೋ ಅಂತ ಹಾಕ್ಬಿಟ್ಟು ಇಲ್ಲಿ ಸಿಂಬಲ್ ಇದೆಯಲ್ಲ ಬ್ಲೂ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೋಡಿ ಇವಾಗ ಸಿನಿಮ್ಯಾಟಿಕ್ ಬ್ಯಾಕ್ ಗ್ರೌಂಡ್ ನೋಡಿ. ರಿಟರ್ನ್ ಮೇಲೆ ಕ್ಲಿಕ್ ಮಾಡಿಬಿಟ್ರು ನಿಮ್ಗೆ ಈ ತರ ನಿಮ್ಗೆ ಫುಲ್ ರೆಡಿ ಮಾಡಿ ಕೊಡುತ್ತೆ. ನೀವು ಯಾವುದೇ ತರಹದ ಎಡಿಟಿಂಗ್ ಆ್ಯಪ್ ಯಾವ್ದು ಬೇಕಾಗಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಫ್ಯೂಚರ್ ಅಂತಾನೆ ಹೇಳ್ಬೋದು ಇದು. ನೋಡ್ತಾ ಇದ್ದೀರಾ, ಇಲ್ಲಿ ರಿಟರ್ನ್ ಕೊಟ್ಟಿದ್ದೀನಿ, ಮತ್ತೆ ಫೋಟೋ ಇನ್ನೊಂದು ಆಡ್ ಆಗ್ತಾ ಇರುತ್ತೆ ನೋಡಿ. ಈ ತರ ಈ 3ರಲ್ಲಿ ನಿಮ್ಗೆ ಯಾವ ತರದ, ಮತ್ತೆ ಇನ್ನೊಂದು ಕ್ಲಿಕ್ ಮಾಡಿದ್ರು ಇನ್ನೊಂದು ಬರುತ್ತೆ. ನಿಮ್ಗೆ ಯಾವ ತರ ಬೇಕು ನೋಡಿ, ಈ ತರ ಬೇಕಾ ಇದನ್ನ ಕ್ಲಿಕ್ ಮಾಡಬೇಕು. ಡನ್ ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಫೋಟೋ ಸೇವ್ ಆಗುತ್ತೆ. ಮತ್ತೆ ಇಲ್ಲಿ ನೀವು ಸಾಂಗ್ ನ ಹಾಕೊಂಡ್ಬಿಟ್ಟು ಆರಾಮಾಗಿ ನೀವು ಸ್ಟೇಟಸ್ ನ ಇಟ್ಕೋಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ. ಮತ್ತೆ ಇನ್ನೊಂದು ಫೀಚರ್ ಏನಂತಂದ್ರೆ ನೋಡಿ, ಇಲ್ಲಿ ಈ ಇಬ್ರು ಬಾಯ್ಸ್ ಇರ್ತಾರೆ. ಇದನ್ನೇ ನಾನು ಏನ್ ಮಾಡ್ತೇನೆ ಇವಾಗ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಮೇಲೆ ಕ್ಲಿಕ್ ಮಾಡಿ ದಿಸ್ ಪರ್ಸನ್ ಇವಾಗ ರೈಟ್ ಸೈಡ್ ಇರೋದನ್ನ ರೈಟ್ ಸೈಡ್ ಪರ್ಸನ್ ಆಡ್ ಗರ್ಲ್, ಈ ತರ ಟಿಕ್ ಮಾಡಿಬಿಟ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ ಯಾರಿಗೆ ಇರುವುದಿಲ್ಲ ಅವರು ನೋಡ್ತಾ ಇದ್ದೀರಾ, ಗರ್ಲ್ ಫ್ರೆಂಡ್ ಆಡ್ ಮಾಡಿ ಕೊಟ್ಟು ಬರುತ್ತೆ ಆಟೋಮೆಟಿಕ್. ನೋಡ್ತಾ ಇದ್ದೀರಾ,
ನೋಡಿ ಇದೊಂದು ಫೋಟೋ ಯಾವುದೇ ತರಹದ ಮತ್ತೆ ಇನ್ನೂ ಬೇಕಾದಷ್ಟು ನಿಮ್ಗೆ ಸಿಗ್ತವೆ ಇದರಲ್ಲಿ. ನೀವು ನೋಡ್ತಾ ಚೆಕ್ ಮಾಡ್ಕೊಂತ ಹೋಗ್ತಾ ಇರ್ಬೋದು. ರಿಟರ್ನ್ ಕ್ಲಿಕ್ ಮಾಡ್ಬಿಟ್ರೆ ತರದ ಹುಡುಗಿ ಫೋಟೋನ ಆಡ್ ಮಾಡಿಕೊಡುತ್ತೆ. ಇದ್ರ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಸೇವ್ ಅನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಈ ಫೋಟೋ ಸೇವ್ ಆಗುತ್ತೆ. ಮತ್ತೆ ನೀವು ಸ್ಟೇಟಸ್ ಇಟ್ಕೊಂಡು ನಿಮ್ಗೆ ಗರ್ಲ್ ಫ್ರೆಂಡ್ ಯಾರು ಇರಲ್ಲ ನೋಡಿ ಅಂತ ಫ್ರೆಂಡ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದೆ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ ನ ಈ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ತರ್ತಾ ಇರ್ತೀನಿ. ನೋಡ್ತಾ ಇರಿ ನನ್ನ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.